ಜಿಎಸ್ಬಿ ಸೇವಾ ಟ್ರಸ್ಟ್ ಹೊಳೆಗದ್ದೆ ಇದರ 13ನೇ ವರ್ಷದ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮವನ್ನು ದೀಪ್ತಿ ಸಮೂಹ ಸಂಸ್ಥೆ ಉಡುಪಿ ಇದರ ವ್ಯವಸ್ಥಾಪಕ ನಿರ್ದೇಶಕರಾದ ಶಿರಿಯಾರ್ ಗಣೇಶ್ ನಾಯಕ್ ಅವರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಚಿಕ್ಕ ಮಕ್ಕಳಿಗೆ ಸಂಸ್ಕಾರ ಗರ್ಭಾವಸ್ಥೆಯಿಂದಲೇ ಪ್ರಾರಂಭವಾಗಬೇಕು. ನಾವು ಉತ್ತಮ ಆಹಾರ ಸೇವಿಸುವಂತೆ ಉತ್ತಮ ಸಂಸ್ಕಾರವನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯವಾದುದು. ನಮ್ಮ ಸನಾತನ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನಾವು ಎಂದೂ ಮರೆಯಬಾರದು ಎಂದು ಮಾರ್ಮಿಕವಾಗಿ ನುಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಮಲಾ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯ ಕುಮಟಾದ ಪ್ರಾಚಾರ್ಯರಾದ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಮಾತನಾಡಿ, ಮಗುವಿಗೆ ಆಸಕ್ತಿ ಇರುವ ಕ್ಷೇತ್ರಕ್ಕೆ ಅಥವಾ ಶಿಕ್ಷಣಕ್ಕೆ ಉತ್ತೇಜನ ನೀಡಬೇಕೆ ಹೊರತು ಪಾಲಕರ ಒತ್ತಡದಿಂದ ಮಗು ಶಿಕ್ಷಣ ಪಡೆಯುವಂತಾಗಬಾರದು ಎಂದು ನುಡಿದರು. ಮುಖ್ಯ ಅತಿಥಿಯಾದ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಚಿತ್ರಗಿಯ ಶಿಕ್ಷಕರಾದ ಕಿರಣ್ ಪ್ರಭು, ಗೋಪಿನಾಥ್ ದತ್ತ ಶಾನ್ಭಾಗ್ ಗೋಕರ್ಣ, ವಿಠ್ಠಲ್ ಮಾಧವ್ ಭಟ್ ಹಳದಿಪುರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮೋಹನ್ ಗಣಪತಿ ಕಾಮತ್ ಹೊಳೆಗದ್ದೆ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ಗೋಪಿನಾಥ್ ವೆಂಕಟರಮಣ ಮಠ ವ್ಯಾಪ್ತಿಯ 38 ವಿದ್ಯಾರ್ಥಿಗಳಿಗೆ 55,000 ರುಗಳನ್ನು ಶಿಷ್ಯ ವೇತನ ರೂಪದಲ್ಲಿ ವಿತರಿಸಲಾಯಿತು. ಇಬ್ಬರಿಗೆ ವೈದ್ಯಕೀಯ ಸಹಾಯದ ರೂಪದಲ್ಲಿ 45,000 ರುಗಳನ್ನು ವಿತರಿಸಲಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಳೆಗದ್ದೆಯ ವಿದ್ಯಾರ್ಥಿಗಳಿಗೆ 6,000 ರೂಪಾಯಿ ಮೌಲ್ಯದ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಪ್ರಾರಂಭದಲ್ಲಿ ಪ್ರೀತೇಶ್ ಶಾನ್ಭಾಗ್ ಭಗವದ್ಗೀತೆಯನ್ನು ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದನು. ಗಣೇಶ್ ಪೈ ಸ್ವಾಗತಿಸಿದರೆ ಅನಂತ್ ಕಾಮತ್ ವಂದಿಸಿದರು. ಸುಬ್ರಾಯ್ ಶಾನ್ಭಾಗ್ ವರದಿ ವಾಚಿಸಿದರೆ ದೀಪಕ್ ಕಾಮತ್ ಶಿಷ್ಯ ವೇತನ ಯಾದಿ ಪ್ರಕಟಿಸಿದರು. ಗಜಾನನ್ ಶಾನ್ಭಾಗ್ ಧಾರೇಶ್ವರ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಅರವಿಂದ್ ಪೈ ಕುಮಟಾ, ವಾಮನ್ ಕಾಮತ್ ಅಳ್ವೆಕೋಡಿ, ಪ್ರಮೋದ್ ಪ್ರಭು ಕುಮಟಾ, ಆನಂದು ಶಾನ್ಭಾಗ್ ಧಾರೇಶ್ವರ, ಗೋವಿಂದರಾಯ್ ಶಾನ್ಭಾಗ್, ನೀಲ್ಕಂಠ್ ಪೈ, ಬಾಬಣ್ಣ ಪೈ, ವೈಕುಂಠ್ ಪೈ, ನಾಗೇಶ್ ಬಾಳ್ಗಿ, ಧನಂಜಯ್ ಪೈ, ನಾಗರಾಜ್ ಪೈ, ರಾಜೇಶ್ ನಾಯಕ್, ಅಕ್ಷಯ್ ಭಟ್ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.